ಹರಿ ಶ್ರೀನಿವಾಸ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಐಕೂರಾರ್ಯ ಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದ ವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಶ್ರೀ ಶ್ಯಾಮಸುಂದರದಾಸರು ರಚಿಸಿದ ಶ್ರೀ ಜಗನ್ನಾಥದಾಸರ ಸ್ತೋತ್ರ ಸುಳಾದಿ. ಪೊಂದಿ ಬಾಜಿಸು ಸತತ ಒಂದೇ ಮನದಿ ಸ್ತಂಭ ಮಂದಿರ ಮಾನವಿ ದಾಸರ್ಯರ ಮಂದ ಮಾನವ ಕೇಳೋ ವಂದಿಸಿ ಸೇವಿ ಪರ ಬಂಧನ ಪರಿಹರಿಸಿ ಮನದ ಭೀಷ್ಟ ತಂದು ಕೊಡುವುದಕ್ಕೆ ಮಂದರ ಕುಜರಂತೆ ಬಂದಿಲ್ಲಿ ನಿಂದಿಹ್ಯಾರೆಂದು ತಿಳಿಯೋ ಚಂದಾಗಿ ಇವರು ದಯದಿ ಕಣ್ದೆರೆದು ನೋಡಿದರೆ ಬೆಂದು ಪೋಪವು ದೋಷ ವೃಂದವೆಲ್ಲ ಕಂದನು ಮಾಡಿದ ಕುಂದು ಕ್ಷಮಿಸಿ ತಾಯಿ ತಂದೆ ಸಲಹುವಂತೆ ರಕ್ಷಿಸುವರೋ ಹಿಂದೆ ಸಹ್ಲಾದ ಶಲ್ಯರೆಂದೆನಿಸುವುತ ಪುರಂದರ ಗುರು ಸ್ವಾದಿರಾಜರ ಪ್ರೀತ ಸಿಂಧೂರ ವರದ ಶ್ಯಾಮಸುಂದರನಾಗ್ನದಿ ಇಂದುವಿನಂತೆ ಮೂಡಿ ಪುನಃ ಜಗದಿ ತ್ವರವಾಟದಿ ಜನಿಸಿ ವರದೇಂದ್ರರನೊಲಿಸಿ ಮರುತಾಗಮಗಳಿಸಿ ತುರು ರಕ್ಷಕ ದಾಸ ವರಿಯರ ಕರುಣದಲ್ಲಿ ಶರದಿಜ ಭಾಗಾದಿ ಧರಣಿಪ ವಿಠಲೆಂಬ ಸುರಚಿರದಂಕಿತವ ದೊರಕಿಸಿ ಪ್ರಾಕೃತದಿ ಕರುಣಾಕರ ಶ್ಯಾಮಸುಂದರನ ವರ್ಣಿಸಿದ ಪರಮ ಭಾಗವತರ ನೆರೆನಂಬೊ ನಿರುತ ಇವರ ಸಂಧರೂಷಣ ಭವಬಂಧ ಮೋಚನ ಇವರ ಚರಣ ಧ್ಯಾನ ಗಂಗಾ ಸ್ನಾನ ಇವರನ್ನ ಸಾರಿದರೆ ಜವನ ಅಂಜಿಕೆ ಇಲ್ಲ ಇವರ ಕವನ ಸ್ತವನ ಶ್ರವಣದಿಂದ ಪವನ ಸಚ್ಚಾಸ್ತ್ರದ ಪ್ರವಚನ ಫಲ್ಲವಕ್ಕೂ ಇವರಿದ್ದ ಸ್ಥಳ ಕಾಶಿ ರಾಮೇಶ್ವರ ಇವರಲ್ಲಿ ಸಮಸ್ತ ದಿವಿಜರು ನೆಲೆಸಿದ್ದು ಇವರಂದ ವಚನವ ನಡೆಸುವರು ಇವರಿಲ್ಲಿರಲು ಬಿಟ್ಟು ಅವನಿಸುತ್ತಿದರವಗೆ ಲವಲೇಶವಾದರೂ ಪುಣ್ಯವಿಲ್ಲ ಇವರ ಅನುಗ್ರಹವಾಗೆ ಶ್ರೀ ಶ್ಯಾಮ ಸುಂದರನು ತವ ಕದಿ ಕರ ಪಿಡಿದು ಸಲಹುವ ಸಂತತ ಧಾರುಣಿ ಸುರರ ಉದ್ಧಾರ ಗೋಸುಗವಾಗಿ 3-8 ಲಕ್ಷಣವುಳ್ಳ ಭಾರತೀಪತಿಯಂತೆ ತೋರುವ ಕಾಯುವ ಶೌರಿ ಕಥಾಮೃತ ಸಾರ ಸುಗ್ರಂಥವ ತಾರಚಿಸಿದ ಉಪಕಾರವು ವರ್ಣಿಸಲಾರಿಂದ ಸಾಧ್ಯವು ಪಾರಾಯಣ ಪ್ರತಿವಾರ ಬಿಡದೆ ಮಾಡೇ ಸಾರಲ್ಲೇನು ಸಂಸಾರ ಶರಧಿಯಿಂದ ಪಾರಾಗಿ ಸದ್ಭಕ್ತಿ ಪಾರಮಾರ್ಥಿಕ ಜ್ಞಾನ ವೈರಾಗ್ಯ ಪಡೆವೂತ ನಾರದ ನಮಿತ ಶ್ರೀ ಶ್ಯಾಮ ಸುಂದರನ ಹೃದ್ವಾರಿಜದೊಳು ಕಂಡು ಸೂರೆಗೊಂಬುವ ಸುಖ ಈತನ ಭಜಿಸಲು ಯಾತನೆಗಳು ಇಲ್ಲ ಈತನ ಸೇರಲು ಯಾತರ ಭೀತಿಯು ಈತನ ಹೊರ ತಿನ್ನುದಾತರು ನಮಗಿಲ್ಲ ಈತನೇ ರಕ್ಷಕ ಈತನೇ ತಾಯಿ ತಂದೆ ಈತನೇ ಸದ್ಗುರು ಈತನೇ ಗತಿಪ್ರದ ಈತನೇ ಮೂಕಗೆ ಮಾತು ನುಡಿಸಿದಾತ ಈತನ ಭಕುತಿಗೆ ಸೋತವೆರಡು ವ್ಯಾಳ್ಯ ವಾತಾಂತರ್ಗತ ನಮ್ಮ ಶ್ಯಾಮ ಸುಂದರ ವಿಠಲ ಪ್ರೀತಿಯಿಂದಿವರಿಗೆ ಮೃಷ್ಟಾನ್ನ ಉಣಿಸಿದ ಈ ಮಹಾಮಹಿಮರ ಪ್ರೇಮ ಪಡೆದವರನ್ನು ಶ್ಯಾಮ ಸುಂದರ ಸ್ವಾಮಿ ಸತತ ಪೊರೆವಾ ಈ ಮಹಾಮಹಿಮರ ಪ್ರೇಮ ಪಡೆದವರನ್ನು ಶ್ಯಾಮ ಸುಂದರ ಸ್ವಾಮಿ ಸತತ ಪೊರೆವಾ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಐಕೂರಾರ್ಯ ಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದ ವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಇವತ್ತು ನಾವು ಜಗನ್ನಾಥದಾಸರ ಮೇಲೆ ಶ್ಯಾಮಸುಂದರ ದಾಸರು ರಚಿಸಿದ ಒಂದು ಸುಳಾದಿಯ ಅರ್ಥ ತಿಳ್ಕೊಳ್ಳಲು ಪ್ರಯತ್ನ ಮಾಡೋಣ. ಇಲ್ಲಿ ಶ್ಯಾಮಸುಂದರ ದಾಸರು
ರೀಸೆಂಟ್ ಅವರು, ಅಂದರೆ 1903ನಲ್ಲಿ ಹುಟ್ಟಿದ್ದಾರೆ ಅವರು, 1957ವರೆಗೆ ಇದ್ದಾರೆ ಅವರು. ಅವರು ಬಹಳಷ್ಟು ದೇವರನಾಮ ಸುಳಾದಿಗಳು ಬರೆದಿದ್ದಾರೆ. ಅವರು ಅರೌಂಡ್ 250-300 ಸುಳಾದಿ ದೇವರನಾಮ ಹಾಗೆಲ್ಲ ಕಲಿತು ಬರೆದಿದ್ದಾರೆ. ಅವರಿಗೆ ಅವರು ಸುಳಾದಿ ಅವ್ರ ದೇವರನಾಮದಲ್ಲಿ ಸ್ಪೆಸಿಫಿಕಲಿ ಮೆನ್ಷನ್ ಮಾಡಿದ್ದಾರೆ, ಜಗನ್ನಾಥ ದಾಸರ ಮಗ ಆಗಿ ಹಿಂದಿನ ಜನ್ಮದಾಗೆ ಅವರು ಅವತರಿಸಿದ್ರು ಅಂಥೇಳಿ. ಜಗನ್ನಾಥ ದಾಸರ ಮಗ ಆಗಿ ಹುಟ್ಟಿ 1-2-3 ಸಂಧಿ ಬರೆದಿದ್ದಾರೆ ಅಂತೆ ಜಗನ್ನಾಥ ದಾಸರು ಹೇಳಿದ್ದು. ಅದಕ್ಕೆ ಆ ಪುಣ್ಯದಿಂದ ಅವರು ಇಲ್ಲಿ ಶ್ಯಾಮಸುಂದರ ದಾಸರಾಗಿ ಹುಟ್ಟಿದಾಗೆ ಅವರಿಗೆ ಈ ಜ್ಞಾನ ಇವೆಲ್ಲ ಬರೆಯೋದಕ್ಕೆ ಬಂದಿದೆ ಅಂಥೇಳಿ ಮೆನ್ಷನ್ ಮಾಡಿದ್ದಾರೆ ಅವರವ್ರ ಗ್ರಂಥದ್ರೊಳಗೆ. ಹೀಗಾಗಿ ಅವರು ಶ್ಯಾಮಸುಂದರ ದಾಸರದು ಭಾಳ ಅವ್ರ ತಂದೆ ತಾಯಿ ನಿಚಾರೆ ನೋಡ್ಕೊಂಡಿದ್ದಾರೆ. ಜಗನ್ನಾಥ ದಾಸರು ಅಂದ್ರೇ ಸಾಕು ಅವರಿಗೆ, ಬೇರೆ ಇನ್ನೇನು ಬೇಡ ಅಂಬೋ ಥರ ಇರ್ತಾರೆ ಅವರು. ಇದರೊಳಗೆ ನಾವು ಫಸ್ಟ್ಲಿಂದ ನೋಡೋಣ. ಧ್ರುವತಾಳ. ಪೊಂದಿ ಭಜಿಸೋ ಸತತ ಒಂದೇ ಮನದಿ ಸ್ತಂಭ ಮಂದಿರ ಮಾನವಿ ದಾಸಾರ್ಯರ. ಇದರೊಳಗೆ ನೋಡ್ರಿ, ಆ ಜಗನ್ನಾಥ ದಾಸರನ್ನ ಪೊಂದಿದ್ರೆ, ಅವ್ರನ್ನ ಭಜನೆ ಮಾಡಿದರೆ ಅವರು ಒಂದೇ ಮನದಿ ಸ್ತಂಭ, ಒಂದೇ ಮನಸ್ಸಿನಿಂದ ಸ್ತಂಭ ಮಂದಿರ ಅಂತ ಅಂದಿದ್ದಾರೆ. ಅಂದರೆ ಸ್ತಂಭನೇ ಮಂದಿರ ಆಗಿದ್ದು ದಾಸರ್ಯರು, ಮಾನವಿ ದಾಸರ್ಯರು ಅಂತೇಳಿ. ಮಾನವಿಯಲ್ಲಿ ಅವರೊಂದು ಸ್ತಂಭದ ಹತ್ರ ಕುತ್ಕೊಂಡು ಪಾರಾಯಣ ಮಾಡ್ತಾಯಿದ್ರು. ಅದೇ ಸುಳಾದಿ ಇದು ಬರಿತಾಯಿದ್ರು, ಹರಿಕಥಾಮೃತಸಾರ. ಹೀಗಾಗಿ ಅವರು ಆ ಸ್ತಂಭನ್ನೇ ಇವಾಗೆ ಅವರಿಗೆ ಆ ಸ್ತಂಭಕ್ಕೆ ಅಲಂಕಾರ ಮಾಡಿ ಅದನ್ನೇ ಗುಡಿಯಾಗಿ ಮಾಡಿದ್ದಾರೆ. ಅದಕ್ಕೆ ಸ್ತಂಭ ಮಂದಿರ ಅಂಥೇಳಿ ಮೆನ್ಷನ್ ಮಾಡಿದ್ದಾರೆ. ಇದನ್ನು ನೀವು ಕೇಳ್ರಿ, ಮಂದ ಮಾನವರು ನಾವೆಲ್ಲರೂ ಕೇಳಬೇಕು. ಅವ್ರನ್ನ ಭಜನೆ ಮಾಡಿದರೆ ನಮಗೆ ಸತತ ಯಾವಾಗಲೂ ಪೊಂದಿ ಭಜಿಸ್ತಾ ಇದ್ದರೆ ಅವರು ನಮ್ಮನ್ನ ಬಂಧನದಿಂದ ಪರಿಹಾರ ಮಾಡ್ತಾರೆ, ನಮ್ಗೆ ಏನೇನು ಬೇಕು ಅದನ್ನೆಲ್ಲ ಕೊಡ್ತಾರೆ ಅಂಥೇಳಿ. ಇಲ್ಲಿ ಅವ್ರು ನಿಂತಾರೆ ಎಂಬುದು ನಾವು ತಿಳ್ಕೋಬೇಕು. ಅವರು ಒಂದು ಸರಿ ಕಣ್ಣು ತೆಗೆದು ನಮ್ಮನ್ನು ನೋಡಿದರೆ ನಮ್ಮ ಹತ್ರ ಇದ್ದಿದ್ದೆಲ್ಲ ದೋಷಗಳೆಲ್ಲ ನಾಶ ಆಗ್ತವೆ. ತಂದೆ ತಾಯಿಗಳು ಮಕ್ಕಳು ಮಾಡಿದ ಅಪರಾಧಗಳನ್ನ ಯಾವಾಗಲೂ ಕ್ಷಮಿಸ್ತಾರೆ, ಅದ್ರಾಗೆ ತಾಯಿ ಅಂತೂ ಕ್ಷಮಿಸ್ತಾಳೆ. ಆ ಥರ ನಮ್ಮನ್ನು ರಕ್ಷಿಸ್ತಾನೆ ಜಗನ್ನಾಥ ದಾಸರು, ಆ ಥರ ನಮ್ಮನ್ನು ರಕ್ಷಿಸ್ತಾರೆ. ಅವರು ಹಿಂದೆ ಸಹಲಾದ ಶಲ್ಯ ಈ ಅಂಶದಾಗೆ ಇದ್ದವರು, ಪ್ರಹ್ಲಾದರ ತಮ್ಮ ಆಗಿ ಸಹಲಾದರಾಗಿ ಇದ್ದವರು ಅವರು. ಅದೇ ಶಲ್ಯ ಇನ್ನೊಂದು ಅವತಾರದ್ರೊಳಗೆ ಅವರೇ ಈ ಜಗನ್ನಾಥ ದಾಸರಾಗಿರೋದು. ಅವರು ಇವ್ರ ಹತ್ರ ನಮಗೆ ಮತ್ತು ಇನ್ನೊಂದು ಸರಿ ಮೂಡಿ ಪುನಃ ಈ ಜಗದ್ರೊಳಗೆ ಈ ಥರ ಜಗನ್ನಾಥ ದಾಸರಾಗಿ ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಎರಡನೇದ್ದು ಮಟ್ಟತಾಳ. ಮಟ್ಟತಾಳದ್ರೊಳಗೆ ತ್ವರವಾಡದಿ ಜನಸಿ, ಅಂದರೆ ತ್ವರವಾಡ ಅಂತಂದರೆ ಬ್ಯಾಗವಾಟ ಅಂಥೇಳಿ ಅಲ್ಲಿ ಒಂದು ಊರಿದೆ ಮಾನ್ವಿ ಹತ್ರ, ಅಲ್ಲಿ ಹುಟ್ಟಿದ್ದಾರೆ. ವರದೇಂದ್ರರ ನೊಲಿಸಿ ಅಂದರೆ ವರದೇಂದ್ರರ ಹತ್ರ ಅವರು ಪಾಠ, ಅದೇ ಗುರುಗಳು ವರದೇಂದ್ರರ ಅವರಿಗೆ. ಈ ಮರುತಾಗಮ ಅಂತಂದರೆ ನಮ್ಮ ಮಧ್ವಶಾಸ್ತ್ರನೇ, ನಮ್ಮ ಮಧ್ವಶಾಸ್ತ್ರ ಅಂದರೆ ವಾಯು ಜೀವೋತ್ತಮ ಅಂಬೋದು, ಹರಿ ಸರ್ವೋತ್ತಮ ಅಂಬೋದು. ಇವರು ಅದನ್ನು ಅರ್ಥ ಮಾಡಿಕೊಂಡು ತುರು ರಕ್ಷಕ ದಾಸ ಅಂತಂದರೆ, ತುರು ಅಂದರೆ ಆಕಳ ರಕ್ಷಕ ಯಾರು? ಗೋಪಾಲದಾಸರು ಅವ್ರ ಕರ್ಣದಿಂದ ಈ ಎಲ್ಲಿ ಶರದಿಜ ಭಾಗದಲ್ಲಿ ಅಂತಂದರೆ ಈ ಪಂಡರಾಪುರ ಅಂತ ಅರ್ಥ. ಅಲ್ಲಿ ಅವ್ರ ಗೋಪಾಲದಾಸರು ಹೇಳಿದರು, ಪಂಡರಾಪುರಕ್ಕೆ ಹೋದರೆ ನಿನಗೆ ಅಂಕಿತ ಆಗತ್ತೆ ಅಂಥೇಳಿ. ಧರಣಿಪ ವಿಠಲೆಂಬ ಅಂತ ಹೇಳಿದ್ದಾರೆ. ಧರಣಿ ಅಂದರೆ ಜಗನ್ನಾಥ ವಿಠಲ ಅಂಥೇಳಿ ನಿನಗೆ ಅಂಕಿತ ಆಗತ್ತೆ ಅಂಥೇಳಿ ಅಲ್ಲಿ ಹೋಗಿ ಅಂಕಿತ ಸಿಕ್ಕಿದೆ ಅವ್ರಿಗೆ. ಇವರು ಪರಮ ಭಾಗವತರು, ಇವ್ರನ್ನ ನೆನೆಸಿದ್ರೆ ದೇವರು ನಮ್ಮನ್ನು ಒಲಿತಾನೆ ಅಂಥೇಳಿ ಹೇಳಿರೋದು. ತ್ರಿವಿಡ ತಾಳದ್ರೊಳಗೆ ಇವರ ಸಂದರ್ಶನ ಭವಬಂಧ ಮೋಚನ, ಇವ್ರ ಸಂದರ್ಶನ ಮಾಡಿಕೊಂಡ್ರೆ ನಮಗೆ ಈ ಸಂಸಾರ ಎಂಬ ಬಂಧನದಿಂದ ಮೋಚನ ಸಿಗತ್ತೆ. ಇವರ ಚರಣ ಧ್ಯಾನ ಮಾಡಿದ್ರೇ ಗಂಗಾ ಸ್ನಾನ ಆದಂಗೆ. ಇವರನ್ನು ಸಾರಿದರೆ ಜವನ ಅಂಜಿಕೆ ಇಲ್ಲ. ಇವರನ್ನ ನಾವು ಹೋಗಿ ಸೇವೆ ಮಾಡಿದರೆ ಜವ ಅಂದರೆ ಯಮನ ಅಂಜಿಕೆನೇ ಇರಲ್ಲ ನಮಗೆ. ಇವರ ಕವನ ಸ್ತವನ ಶ್ರವಣದಿಂದ ಪವನ ಸಚ್ಚಾಸ್ತ್ರ ಪ್ರವಚನ ಫಲವಕ್ಕು. ಇವು
ಇವ್ರ ಕವನ ಸ್ತವನಗಳು ಅಂದರೆ ಇವ್ರು ಏನೇನು ಹರಿಕಥಾಮೃತ ಸಾರ, ಇವರು ತತ್ವ ಸುವ್ವಾಲಿ ಬರೆದಿದ್ದಾರೆ, ಇವೆಲ್ಲ ಏನೇನಿದ್ದಾವೆ ಇವ್ರು ಬರೆದಿದ್ದ ಸುಳಾದಿ, ದೇವರ ನಾಮ ಎಲ್ಲದ್ರದ್ದು ಶ್ರವಣಲಿಂದ ಆ ಪ್ರವಚನಗಳಿಂದ ಕೇಳ್ತಾ ಇದ್ದರೆ ನಮಗೆ ಆ ಶ್ರವಣ ಕೇಳಿದ್ರೇ ನಮಗೆ ಪ್ರವಚನ ಕೇಳಿದಷ್ಟು ಪುಣ್ಯ ಬರುತ್ತೆ ಅಂತೆ. ಹರಿಕಥಾಮೃತ ಸಾರ ಪಾರಾಯಣ ಅಂತ ಹೇಳ್ತೀವಲ್ಲ, ಹರಿಕಥಾಮೃತ ಸಾರ ಬುಕ್ಕು ಇದ್ದು ದಿನಾಲೇ ಅವರಿಗೆ ನಮಸ್ಕಾರ ಮಾಡಿದರೆ ಅದು ಪಾರಾಯಣ ಮಾಡಿದಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಇವರಿದ್ದ ಸ್ಥಳ ಕಾಶಿ ರಾಮೇಶ್ವರ. ಇವ್ರು ಯಾವಾಗಲೂ ಎಲ್ಲ ಊರುಗಳು ಇವರು ಶ್ಯಾಮ್ ಸುಂದರ ದಾಸರು ಹೋಗಿ ಬರ್ತಾ ಇದ್ರಂತೆ. ಕಾಶಿ ರಾಮೇಶ್ವರ ಇಲ್ಲ, ಅಲ್ಲಿ ಎಲ್ಲಿ ಹೋದರೂ ಅವರಿಗೆ ಅಷ್ಟು ಆನಂದ ಬರ್ತಾ ಇರಲಿಲ್ಲ ಅಂತೆ. ಇಲ್ಲಿ ಮಾನ್ವಿಯಲ್ಲಿದ್ದರೆ ಅಷ್ಟು ಆನಂದ ಬರ್ತಾ ಇತ್ತಂತೆ. ಅದಕ್ಕೆ ಇವರಿದ್ದ ಸ್ಥಳನೇ ಕಾಶಿ ರಾಮೇಶ್ವರ. ಇವರಲ್ಲಿ ದಿವಿಜರು ನೆಲೆಸಿದ್ದು, ಎಲ್ಲ ದೇವರುಗಳು ಇವ್ರ ಹತ್ರ ಇರ್ತಾರೆ. ಇವರ್ಲಿಂದ ಏನೇನು ಬಾಯಲಿಂದ ಬರ್ತದೋ ಅದು ನಿಜ ಆಗತ್ತೆ. ಇದಕ್ಕೆ ಒಂದೇ ಒಂದು ಉದಾಹರಣೆ, ಇವ್ರ ಹತ್ರ ಒಬ್ಬರು ಭಾಳ ಬಡ ಬ್ರಾಹ್ಮಣ ಒಬ್ಬರು ಬಂದು ಕೇಳಿದ್ರಂತೆ, ನಾನು ಭಾಳ ಕಷ್ಟದಾಗಿದ್ದೀನಿ, ದರಿದ್ರ ಅನುಭವಿಸ್ತಾ ಇದ್ದೀನಿ, ನನಗೇನಾದರೂ ಮಾಡ್ರಿ ಅಂಥೇಳಿ. ಇವ್ರೇನು ಮಾಡಿದರು, ಒಂದು ಸ್ವಲ್ಪ ಆಲೋಚನೆ ಮಾಡಿ ಹೇಳಿದ್ರಂತೆ, 7 ಜನ್ಮದ್ರೊಳಗೆ, ಹಿಂದಿನ ಜನ್ಮ 7 ಜನ್ಮದ್ರೊಳಗೆ ನೀನು ಏನೇನೇನೇನು ಯಾರಿಗೂ ದಾನ ಮಾಡಿಲ್ಲಪ್ಪ, ಅದಕ್ಕೆ ನಿನಗಿವಾಗ ಈ ದರಿದ್ರ ಬಂದಿದೆ. ಅದಕ್ಕೆ ನೀನು ಈಗ ಸದ್ಯ ನಿನ್ನ ಹತ್ರ ಏನಿದೆ ಅಂತ ಕೇಳಿದರೆ, ನಾನು ಉಟ್ಕೊಂಡಿದ್ದ ದೋತ್ರ ಒಂದು ತಂಬಿಗೆ ಇದೆ ಅಷ್ಟೇ ಅಂತ ಹೇಳಿದ್ರಂತೆ. ಆ ತಂಬಿಗೆ ನನಗೆ ಕೊಡು ಅಂತ ಹೇಳಿ ಆ ತಂಬಿಗೆನ ಮಾರಿ ಅದರ್ಲಿಂದ ಒಂದು 4 ಜನಕ್ಕೆ ಪಾನಕ ಮಾಡಿ ಕೊಟ್ರಂತೆ. ಆ ಸಕ್ರೆ ಅದು ತೊಗೊಂಡು ಬಂದು ಪಾನಕ ಮಾಡಿ ಬಡಿಸಿದ್ರಂತೆ ಅಲ್ಲಿ ಊಟಕ್ಕೆ ಕೂತಾಗೆ. ಅದರ್ಲಿಂದ ಅವ್ರ ಕಷ್ಟ ಪರಿಹಾರ ಸ್ವಲ್ಪ ಆದರೂ ಆಗತ್ತೆ ಅಂಥೇಳಿ ಪಾನಕ ಮಾಡಿಕೊಟ್ಟು ಅವ್ರಿಗೆ 41 ದಿವಸ ಒಂದು ಸುಳಾದಿ ಪಾರಾಯಣ ಮಾಡಲು ಹೇಳಿದ್ದಾರೆ. ಅದು ನರಸಿಂಹದೇವ್ರ ಮೇಲೆ ಬರೆದಿದ್ದ ಸುಳಾದಿ, ದುರಿತವನ ಕುಠಾರ ಅಂಥೇಳಿ. ಆ ಸುಳಾದಿ ಪಾರಾಯಣ ಮಾಡಿದ ಮೇಲೆ ಅವರಿಗೆ ಒಂದು ರಾಜರ ಹತ್ರ, ನವಾಬ್ರ ಹತ್ರ ಒಂದು ಒಳ್ಳೆ ಕೆಲಸನೇ ಸಿಕ್ತು, ಅವ್ರ ದರಿದ್ರನೇ ಹೋಯಿತು. ಆಮೇಲೆ ಅವ್ರ ಜೀವನ ಇರೋವರೆಗೆ ಆ ಸುಳಾದಿ ಪಾರಾಯಣ ಮಾಡಿದ್ದಾರೆ. ಇವತ್ತಿಗೂ ಭಾಳಷ್ಟು ಜನ 41 ದಿನ ಸುಳಾದಿ ಪಾರಾಯಣ ಮಾಡ್ತಾರೆ. ಅದು ಆ ಸುಳಾದಿ ಏನಾದರೂ ನಾವು ಮನಸ್ಸಿನಾಗ ಅಂದ್ಕೊಂಡಿದ್ರೆ 41 ದಿನ ಆ ಸುಳಾದಿ ಪಾರಾಯಣ ಮಾಡಿ ಅದನ್ನು ನರಸಿಂಹದೇವರು ಕಾಪಾಡ್ತಾರೆ ಎಂಬ ನಂಬಿಕೆ ಇವತ್ತಿಗೂ ಇದೆ. ಇವ್ರು ಹೇಳಿದ್ದು, ನಿನಗೆ ದರಿದ್ರ ಹೋಗುತ್ತೆ ಅಂತ ಹೇಳಿದ್ರು, ಇದು ನಡೀತು. ಅದಕ್ಕೆ ಇವರ ಅಂದ ವಚನ ನಡೆಸ್ತಾರೆ. ಇವರಿಲ್ಲಿರಲು ಬಿಟ್ಟು ಅವನೇ ಸುತ್ತಿದರವಗೆ ಲವಲೇಸವಾದರೂ ಪುಣ್ಯವಿಲ್ಲ. ಇವರಿಲ್ಲಿದ್ದಾಗೆ ನಾವು ಊರೆಲ್ಲ ತಿರುಗಿ ಬರ್ತೀವಿ ಅಂದ್ರೆ ನಮಗೇನೂ ಪುಣ್ಯ ಬರೋದಿಲ್ಲ. ಇವರ ಅನುಗ್ರಹವಾದರೆ ಸಾಕು, ನಮಗೆ ದೇವರು ಕೈ ಪಿಡಿದು ಸಲಹುತ್ತಾನೆ ಅಂತ ಹೇಳಿದ್ದಾರೆ. ಅಟ್ಟತಾಳದೊಳಗೆ ದಾರುಣಿ ಸುರರ ಉದ್ಧಾರಗೋಸುಗವಾಗಿ 3 ಈರಾರು ಚಾರು ಲಕ್ಷಣವುಳ್ಳ. ಇಲ್ಲಿ 3 8 8 3s are 24 ಆ್ಯಂಡ್ ಇಲ್ಲಿ ಈರಾರು 2 6 2 + 6 8 24 + 6 ಅಂದರೆ 24 + 8 ಅಂದರೆ 32. 32 ಲಕ್ಷಣ ಇದ್ದ ದೇವರು, 32 ಗುಣಗಳಿದ್ದಾವೆ ದೇವರಿಗೆ, ಹನುಮನ್ ದೇವರಿಗೆ, ಎಲ್ಲರಿಗೂ. ಆ 32 ಗುಣಗಳು, ಎಷ್ಟೊಂದು ಗುಣ ಇದ್ದಾವೆ, ಆ 32 ಮೇಯ್ನ್ ಹೇಳ್ತೀವಿ ನಾವು. ಅದರೊಳಗೆ 24 ಕೇಶವನಾಮಗಳು, ಆಮೇಲೆ ಬೇರೆವೆಲ್ಲ ಬರ್ತವೆ. ಅದು ಅಷ್ಟು ಇದ್ದದ್ದು ಹರಿಕಥಾಮೃತ ಸಾರ ಬರೆದವರು ಇವರು ರಚಿಸಿದ ಉಪಕಾರ ನಮಗೆ ಏನು ಮಾಡಿದರೂ ತೀರಿಸ್ಲಿಕ್ಕಾಗಲ್ಲ. ಪಾರಾಯಣ ದಿನಾಲಿ ಮಾಡಿದರೆ ಹರಿಕಥಾಮೃತ ಸಾರ ನಾವು ಅಂದ್ಕೊಂಡಿದ್ದೆಲ್ಲ ಆಗತ್ತೆ ಅಂತೇಳಿ ಭಾಳಷ್ಟು ಜನ ಹೇಳಿದ್ದಾರೆ. ಇದಕ್ಕೆ ಇನ್ನೊಂದಿದೆ, ಒಬ್ಬರು ಫಾರಿನ್ನಾಗಿದ್ದರಂತೆ, ಅವರು ಯಾವಾಗಲೂ ಹರಿಕಥಾಮೃತ ಸಾರ ಪಾರಾಯಣ ಮಾಡ್ತಾ ಇದ್ರಂತೆ. ಅವ್ರಿಗೇನೋ ಒಂದು ಊರ್ಲಿಂದ, ಅಲ್ಲಿ ಮಗಳ ಮನೆಗೆ ಹೋಗಿದ್ರು, ಅಲ್ಲಿಂದ ಇಲ್ಲಿಗೆ ಬರಬೇಕಾಗಿತ್ತು. ಬರೋ ಕಾಲಕ್ಕೆ ಅವ್ರಿಗೇನೋ ಆರಾಮಿರಲಿಲ್ಲ. ಸ್ವಲ್ಪ ಏನೋ ಚೆಕ್ ಮಾಡಿದರೆ, ನಿಮಗೇನೋ ಹೆಲ್ತ್ ಇಶ್ಯೂ ಇದೆ, ನಿಮಗೆ ಇವಾಗ ಬಿಡೋಕ್ಕಾಗಲ್ಲ ಅಂತ ಹೇಳಿದ್ರಂತೆ. ನಾಳೆ ಬಂದು ಮತ್ತೂ ಚೆಕ್ ಮಾಡಿಸ್ರಿ, ಚೆನ್ನಾಗಿದ್ದರೆ ನಿಮ್ಮನ್ನು ಕಳಿಸ್ತೀವಿ ಅಂತ ಹೇಳಿದ್ರು. ಅವರು ಇಡೀ ರಾತ್ರಿ ಹರಿಕಥಾಮೃತ ಸಾರ 7ನೇ ಸಂಧಿ ಪಾರಾಯಣ ಮಾಡಿದ್ದಾರೆ. 7th ಸಂಧಿ, 6th and 7th ಸಂಧಿ, ಪಂಚಮಹಾಯಜ್ಞ, ತನ್ಮಾತ್ರ ಸಂಧಿ, ಇವೆರಡು ಪಾರಾಯಣ ಮಾಡಿ 108 ಸರಿ ಪಾರಾಯಣ ಮಾಡಿ ಬೆಳಗ್ಗೆ ಬಂದು ನೋಡಿಸಿದ್ರೆ ಅವ್ರ ರಿಪೋರ್ಟ್ಸ್ ಎಲ್ಲ ನೆಗೆಟಿವ್ ಬಂದಿದ್ದಾವೆ ಅಂತೆ. ಅಷ್ಟು ಇದೆ ಅದರೊಳಗೆ. ಆವಾಗಲಿಂದ ಡಾಕ್ಟರ್ ಕೇಳಿದಾನಂತಲ್ಲಿ, ಏನಾಗಿದೆ ಇದು ನಿಮಗೆ, ಹೇಗೆ ಕಡಿಮೆ ಆಗಿದೆ, ಪಾಸಿಟಿವ್ ಇದ್ದಿದ್ದು ನೆಗೆಟಿವ್ ಹೇಗಾಗಿದೆ ಅಂದರೆ ಹರಿಕಥಾಮೃತ ಸಾರ ಪಾರಾಯಣಲಿಂದ ಅಂದರೆ. ಆ ಫಾರಿನ್ ಡಾಕ್ಟರು ಆ 6ನೇ ಸಂಧಿ 7ನೇ ಸಂಧಿ ಕಲ್ತ್ಕೊಂಡು ಪ್ರತಿನಿತ್ಯ ಪಾರಾಯಣ ಮಾಡ್ತಾನಂತೆ. ಇಷ್ಟು ಇದೆ ಹರಿಕಥಾಮೃತ ಸಾರದ್ರೊಳಗೆ. ಅದಕ್ಕೆ ಅವರು ಹೇಳಿದ್ದು, ಈ ಎಲ್ಲ ನಮಗೆ ಜ್ಞಾನ, ಭಕ್ತಿ, ವೈರಾಗ್ಯ ಎಲ್ಲ ಇದರಲ್ಲಿಂದ ಬರುತ್ತೆ. ಶ್ಯಾಮಸುಂದರ ದಾಸರು ಅದೇ ಹೇಳಿದ್ದಾರೆ ಇದರೊಳಗೆ.
ಆದಮೇಲೆ ಈತನ ಭಜಿಸಲು ಆದಿತಾಳದ್ರೊಳಗೆ ಈತನ ಭಜಿಸಲು ಯಾತನೆಗಳೇ ಇಲ್ಲ. ಈತನ ನಾವು ಯಾವತ್ತು ನೆನೆಸ್ತೀವೋ ಆ ನೆನೆಸಿದಾಗೆ ನಮ್ಗೆ ಯಾವ ಚಿಂತೆಗಳು ಇರೋದಿಲ್ಲ. ಇವ್ರನ್ನ ಸೇರಿದರೆ ಸಾಕು, ಆ ಜಗನ್ನಾಥ ದಾಸರನ್ನ ನೆನೆಸ್ಕೊಂಡ್ರೆ ಯಾವ ಭಯ ಇರೋದಿಲ್ಲ. ಈತನ ಹೊರತು ನಮಗೆ ದಾತರೇ ಇಲ್ಲ. ಇವ್ರು ಏನು ಹೇಳ್ತಾರೋ ಅದನ್ನೇ ನಾವು ಫಾಲೋ ಆಗ್ತಾ ಇರಬೇಕು. ಇವರೇ ರಕ್ಷಕ, ಇವರೇ ತಾಯಿ ತಂದೆ, ಇವರು ಜಗದ್ಗುರು ಇದ್ದಂಗೆ, ಇವ್ರ ನಮಗೆ ಗತಿ. ಇವರು ಮೂಕಗೆ ಮಾತು ನುಡಿಸಿದ್ರಂತೆ. ಒಂದ್ಸರಿ ಕೃಷ್ಣನ ಗುಡಿಯಾಗೆ ಉಡುಪಿಯಲ್ಲಿ ಇವರು ವಾದಿರಾಜರು ಬರೆದಿದ್ದ ಹಾಡುಗಳಿಗೆ ಗ್ರಂಥಗಳಿಗೆ ಹಾಡುಗಳಾಗಿ ಹೇಳ್ತಾ ಇದ್ರಂತೆ. ಅದಕ್ಕೆ ಅರ್ಥನೂ ಹೇಳ್ತಾ ಇದ್ರಂತೆ. ಅಲ್ಲಿ ಕೆಲವು ಜನ ಅಂದ್ರಂತೆ, ನೀವು ಅಷ್ಟೆಲ್ಲ ಹೇಳ್ತೀರಲ್ಲ, ಇಲ್ಲಿ ಒಂದು ಮೂಕಗೆ ಮಾತು ತರಿಸ್ಲಿಕ್ಕಾಗ್ತದೇನೋ ಅಂತ ಕೇಳಿದ್ರಂತೆ. ಇವರು ಹೇಳ್ತಾ ಇದ್ರೆ ಆ ಮೂಕನ್ನ ಎಬ್ಬಿಸಿ ಏನಪ್ಪ ಅರ್ಥ ಆಯ್ತೇನೋ ಅಂತ ಕೇಳಿದರೆ ಎದ್ದು ನಿಂತ್ಕೊಂಡು ಎಲ್ಲ ಅರ್ಥ ಹೇಳಿದ್ನಂತೆ. ಯಾರ್ಯಾರು ಇವ್ರನ್ನ ಕಡಿಮೆಯಾಗಿ ನೋಡಬೇಕು ಅಂಥೇಳಿ ಯಾರ್ಯಾರು ಅಂದ್ಕೊಂಡಿದ್ರೋ, ಅಂದರೆ ಅವ್ರನ್ನ ಇನ್ಸಲ್ಟ್ ಮಾಡ್ಬೇಕಂತ ನೋಡ್ಕೊಂಡಿದ್ರು, ಅವ್ರ ಮಾತೇ ಹೋಗ್ಬಿಡ್ತಂತೆ. ಮೂಕಗೆ ಮಾತು ಬಂತು. ಇಂಥ ಇನ್ಸಲ್ಟ್ ಮಾಡ್ಬೇಕಂತ ನೋಡಿದ್ದ ಬ್ರಾಹ್ಮಣರಿಗೆ ಮಾತು ಹೋದ್ವಂತೆ. ಅವ್ರು ಬಂದು ಕಾಲಿಗೆ ಬಿದ್ದರೆ ಹೇಳಿದ್ರಂತೆ, ನೀವು 7 ದಿನ ಕೃಷ್ಣನ ಸೇವೆ ಮಾಡಿ ಬ್ರಾಹ್ಮಣರು ಎಲಿ ತೆಗೀರಿ, ಅವಾಗೆ ನಿಮಗೆಲ್ಲ ಸೆಟ್ ಆಗತ್ತೆ ಅಂಥೇಳಿ ಅವ್ರು ಹೇಳಿದ ಮಾತು ಹಾಗೇ ಆಯಿತು. ಆದಮೇಲೆ ಅವರೆಲ್ಲ ಯಾರು ಇನ್ಸಲ್ಟ್ ಮಾಡಿದ್ರೋ ಇವ್ರ ಹಿಂದೆ ದಾಸರಾಗಿ ಬಂದರು. ಅದೇ ಥರ ಈತನ ಭಕುತಿಗೆ, ಇಷ್ಟು ಭಕ್ತಿಗೆ ಇಷ್ಟು ಮೆಚ್ಚಿದ್ದಾರೆ ಅಂದರೆ ದೇವರು 2 ಸರೆ ಈತನ ಭಕ್ತಿಗೆ ಸೋತು 2 ವ್ಯಾಳ್ಯ ಅಂದಿದ್ದಾನೆ. ಅಂದರೆ 2 ಸರೆ ಈತನ ಭಕ್ತಿಗೆ ಮೃಷ್ಟಾನ್ನ ಉಣಿಸಿದ್ದಾರೆ ದೇವರು. ಒಂದ್ಸರೆ ಅವ್ರಿಗೆ ಆಯುಷ್ ಹೋಗ್ಬಿಟ್ಟಿದ್ದಾಗೆ ತಿರುಪತಿಯಲ್ಲಿ ನಮ್ಮ ಜಗನ್ನಾಥ ದಾಸರು ಅವ್ರಿಗೆ ಆಯುಷ್ ಕೊಟ್ಟರು. ಜಗನ್ನಾಥ ದಾಸರಿಗೆ ಗೋಪಾಲ್ ದಾಸರು ಆಯುಷ್ ಕೊಟ್ಟರು. ಅವಾಗೆ ಆಯುಷ್ ಕೊಟ್ಟ ಮೇಲೆ ಅವಾಗೇನಾಯಿತು, ಅವ್ರಿಗೇನು ಸ್ವಲ್ಪ ನಿತ್ರಾಣ ಇದೆ ಅಂತಂದರೆ, ನಾನು ಹೋಗಿ ಪ್ರಸಾದ ತೊಗೊಂಡು ಬರ್ತೀನಿ, ಪೊಂಗಲ್ ಪ್ರಸಾದ ತೊಗೊಂಡು ಬರ್ತೀನಪ್ಪ ನಿನಗೆ ಅಂತ ಹೋದರು ಅವರು ಗೋಪಾಲದಾಸರು. ಹೋದಾಗೆ ಸ್ವತಃ ಶ್ರೀನಿವಾಸ ದೇವರು ಬಂದು ಒಂದು ಬಟ್ಲದಾಗೆ ಪೊಂಗಲ್ ಪ್ರಸಾದ ಒಂದರೊಳಗೆ ತೀರ್ಥ ತೊಗೊಂಡು ಬಂದ್ರಂತೆ ಕೊಟ್ಟರೆ ಮಡಿ ಉಟ್ಕೊಂಡು ತಿಂತೀನಿ ಅಂತ ಹೇಳಿದ್ರಂತೆ ಇವ್ರು ಜಗನ್ನಾಥ ದಾಸರು. ಅವಾಗ ಶ್ರೀನಿವಾಸ ದೇವ್ರು ಹೇಳಿದ್ರಂತೆ, ದೇವರ ಪ್ರಸಾದಕ್ಕೆ ಮಡಿ ಯಾಕಪ್ಪ ಅಂತ ಕೇಳಿದ್ರಂತೆ. ಅದಕ್ಕೆ ಹಿಂದಲೇ ಅವ್ರು ಇಸ್ಕೊಂಡು ತಿಂದ್ಬಿಟ್ರಂತೆ. ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ಭಾಳ ಟೇಸ್ಟಾಗಿತ್ತಂತೆ ಅದು. ಆದಮೇಲೆ ಗೋಪಾಲದಾಸರು ಮತ್ತು ತೊಗೊಂಡು ಬಂದ್ರಂತೆ. ತೊಗೊಂಡು ಬಂದು, ಏನಪ್ಪ ಇದು ನಿನ್ಗೆ ಪಾಪ ಭಾಳ ಲೇಟ್ ಆಗಿಬಿಡ್ತು ತಿನ್ಲಕ್ಕೆ, ತಗೋ ಅಂತಂದರೆ ಇವಾಗೇ ತಂದು ಕೊಟ್ರಲ್ರಿ ಅಂತ ಕೇಳಿದ್ರಂತೆ. ದೇವ್ರ ಕೈಲಿಂದ ಊಟ ಮಾಡಿದವರು ಅವರು. ದೇವ್ರ ಕೈಲಿಂದ ಊಟ ಮಾಡಿದಂಥ ಮಹಾನುಭಾವರು ನಮ್ಮ ಜಗನ್ನಾಥ ದಾಸರು. ಅವ್ರ ಕೈಲಿಂದ ತಂದು ಪೊಂಗಲ್ ತಂದು ಕೊಟ್ಟಿದ್ದಾರೆ ಅವರಿಗೆ. ಅದು ಒಂದು ಸರೆ. ಇನ್ನೊಂದು ಸರೆ ಇವ್ರಿಗೆ ಇದು ಪಂಡ್ರಾಪುರದಾಗೆ ಇದು ಅಂಕಿತ ಪ್ರಧಾನ ಆದಾಗೆ ಒಂದು 12 ದಿವಸ ಅಲ್ಲಿದ್ದರಂತೆ. ಊಟ ವ್ಯವಸ್ಥೆ ಇರಲಿಲ್ಲ, ಅಲ್ಲೆಲ್ಲ ಬಹಳ ಕಷ್ಟಪಡ್ತಾ ಇದ್ರು ಅಂತೆ. 12ನೇ ದಿನ ಸುಮ್ಮನೆ ಗುಡಿಗೆ ಹೋಗಿ ಇನ್ನೇನು ಊರಿಗೆ ಹೊರಡಬೇಕು ವಾಪಸ್ ಅಂತೇಳಿ ಗುಡಿಗೆ ಹೋಗಿ ದರ್ಶನ ಮಾಡೋ ಕಾಲಕ್ಕೆ ಒಬ್ಬ ಬ್ರಾಹ್ಮಣ ಕಾಣಿಸಿ, ಏನಪ್ಪ ಇವತ್ತು ಮಧ್ಯಾಹ್ನ 1 ಗಂಟೆಗೆ ರುಕ್ಮಿಣಿ ಗುಡಿಯಲ್ಲಿ ಊಟಕ್ಕೆ ಬರಬೇಕು ಅಂತ ಹೇಳಿದ್ರಂತೆ. ಇಲ್ಲಿ ಬಂದು ಊಟಕ್ಕೆ ಬಂದಾಗ ನೋಡ್ತಾರೆ, ಎಷ್ಟು ಜನ ಹೆಣ್ಮಕ್ಳು ಬಂದು ಊಟ ಬಡಿಸ್ತಾ ಇದ್ದಾರೆ. ಎಷ್ಟು ಮೃಷ್ಟಾನ್ನ ಭೋಜನ. ಒಂದು 5-6 ಜನ ಬ್ರಾಹ್ಮರು ಇದ್ರಂತೆ. ಊಟ ಮಾಡಿದ್ರು, ಎಲೆ ಅಡಿಕೆ ಹಾಕ್ಕೊಂಡ್ರು, ಕೈ ತೊಳ್ಕೊಂಡು ಬಂದರು, ಎಲೆ ಅಡಿಕೆ ಹಾಕ್ಕೊಂಡ್ರು. ಅಮೃತ ಇದ್ದಂಗಿತ್ತಂತೆ ಊಟ ಮಾಡಿ ಹೊರಗೆ ಹೋಗಿ ಕೈ ತೊಳೆದು ಬರ್ತಾರೆ. ಅಲ್ಲಿ ಯಾವ ಎಲೆ ಇಲ್ಲ, ಹೆಣ್ಮಕ್ಳು ಇಲ್ಲ, ಪಂಡಿತರು ಇಲ್ಲ, ಕೂತೋರು ಇಲ್ಲ, ಏನೂ ಇಲ್ಲ. ಇವ್ರಿಗೆ ಒಂದೇ ಸರಿ ಆಶ್ಚರ್ಯ ಆಯಿತು ಅಂತೆ. ಜನ ಎಲ್ಲರೂ ಗುಡಿಗೆ ಬಂದವರು ಗುಡಿಗೆ ಬರ್ತಾ ಇದ್ದಾರೆ, ಅಲ್ಲಿ ಎಲ್ಲರೂ ಕಾಣಿಸ್ತಾ ಇದ್ದಾರೆ. ಹೊರಗೆ ಹೋಗಿ ನೋಡಿದರೆ ಆ ಬ್ರಾಹ್ಮಣ ಕೇಳಿದ್ನಂತೆ, ಊಟಕ್ಕೆ ಬರ್ತೀರಿ ಅಂತ ಕಾಯ್ತಾ ಇದ್ವಲ್ರಿ, ಬರಲೇ ಇಲ್ಲ ಅಂಥೇಳಿ. ತಿರುಗಿ ಕಣ್ಣು ತೆಗೆದು ನೋಡ್ತಾರೆ, ಆ ಬ್ರಾಹ್ಮಣನೂ ಇಲ್ಲ. ಅಲ್ಲಿ ಪಂಡ್ರಾಪುರ ವಿಠ್ಠಲ, ಪಾಂಡುರಂಗ ವಿಠ್ಠಲ ಬಂದು ಒಂದು ಸರಿ ಊಟ ಮಾಡಿಸಿದ್ರು ಅವ್ರಿಗೆ. ಇನ್ನೂ ಒಂದು ಸರಿ ಅಲ್ಲಿ ತಿಮ್ಮಪ್ಪನೇ ಬಂದು ಊಟ ಮಾಡಿಸಿದ್ರು. ಅದು 2 ಸರಿ ಮೃಷ್ಟಾನ್ನ ಉಣಿಸಿದ್ರು ಪ್ರೀತಿಯಿಂದ ಅಂಥೇಳಿ ನಮಗೆ ಇಲ್ಲಿ ಹೇಳಿರೋದು. ಈ ಮಹಾಮಹಿಮರ ಪ್ರೇಮ ಪಡೆದ್ರೆ ನಾವು ದೇವರು ಯಾವಾಗಲೂ ನಮ್ಮನ್ನೇ ಒಲಿತಾನೆ. ಅಷ್ಟು ಮಹಾನುಭಾವರು ನಮ್ಮ ಜಗನ್ನಾಥ ದಾಸರು. ಈ ಜಗನ್ನಾಥ ದಾಸರ ಬಗ್ಗೆ ಈ ಶ್ಯಾಮಸುಂದರ ದಾಸರು ಹೇಳಿದ್ದು, ಇದರಲ್ಲಿ ಭಾಳಷ್ಟು ಒಳಗಿನ ಅರ್ಥಗಳಿದ್ದಾವೆ. ನಾಹಂಕರ್ತ ಹರಿಕರ್ತ, ದೇವರು ಎಷ್ಟು ನನಗೆ ಅರ್ಥ ತಿಳಿಸಿದಾನೋ ಅಷ್ಟು ಹೇಳಿದ್ದೀನಿ. ಏನಾದರೂ ತಪ್ಪಿದರೆ ಕ್ಷಮಿಸಿ. ಹರೇ ಶ್ರೀನಿವಾಸ.